ಈಗ ಅರ್ಧಕಟಿ ಚಕ್ರಾಸನ ಮಾಡ್ತಾರೆ. ಅಂದ್ರೆ ಸೊಂಟದ ಮೇಲ್ಭಾಗ ಇಲ್ಲಿಂದ ಮೇಲ್ಭಾಗಕ್ಕೆ ಸ್ಟ್ರೆಚ್ ಮಾಡ್ತಾ ಇರಬೇಕು ಸೈಡ್ಗೆ. ಈಗ ಬಲಗೈ ಸೈಡಿಗೆ ತಗೊಂಡು ನಿಧಾನ ಕೈ ಮೇಲಕ್ಕೆ ತಗೊಳ್ತಾ ಇದ್ದಾರೆ. ಈಗ ಹಾಗೇ ಸೈಡಿಗೆ ತಗೊಳ್ತಾ ಇದ್ದಾರೆ. ಅಂದ್ರೆ ಗೋಡೆಯಿಂದ 2-3 ಇಂಚು ಮುಂದೆ ನಿಂತ್ಕೊಂಡಾಗ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಎರಡೂ ಕಾಲುಗಳನ್ನ ನೇರ ಇಟ್ಕೊಂಡು ಕೈಯಿನ ತುದಿಯನ್ನ ಬಲಗೈನ ಬೆಳ್ಳಿನ ತುದಿಯನ್ನ ಎಳಿತಾ ಇರಬೇಕು. ಮತ್ತೆ ಬಲಗೈನ ಕಿರು ಬೆರಳು ನೆಲದ ಕಡೆ ಟರ್ನ್ ಮಾಡ್ತಾ ಇರಬೇಕು. ಉಸಿರಾಟವನ್ನು ಗಮನಿಸ್ತಾರೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ಬೇಕು. ಎಲ್ರೂ ಓವರ್ ಸ್ಟ್ರೆಚ್ ಮಾಡಬೇಡಿ. ನಿಮಗೆ ಸಾಧ್ಯವಾದಷ್ಟು ಪಕ್ಕಕ್ಕೆ ಹೋಗಿ ಉಸಿರಾಟದ ಕಡೆ ಗಮನ ಇರಲಿ. ಸ್ವಲ್ಪ ಹೊತ್ತಿದ್ದು ನಿಧಾನ ಮೇಲಕ್ಕೆ ಬರಬೇಕು. ಕೈ ಸ್ಟ್ರೆಚ್ ಮಾಡ್ತಾ ಸೈಡಿಗೆ ತಗೊಂಡು ಕೈ ಕೆಳಗೆ ಬಿಡಬೇಕು. ಈಗ ಎಡಗೈ ಹಾಗೆ ಸೈಡಿಗೆ ತಗೊಂಡು ಕೈ ಟರ್ನ್ ಮಾಡಿಕೊಂಡು ನಿಧಾನ ಕೈ ಮೇಲಕ್ಕೆ ತಗೊಳ್ಳಿ. ಈಗ ನಿಧಾನ ಹಾಗೆ ಸೈಡಿಗೆ ಅರ್ಧಕಟಿ ಚಕ್ರಾಸನ. ಸೊಂಟದ ಮೇಲ್ಭಾಗ ಸ್ಟ್ರೆಚ್ ಮಾಡಬೇಕು. ಉಸಿರಾಟದ ಕಡೆ ಗಮನ ಇರಲಿ. ಈಗ ನಿಧಾನ ಮೇಲಕ್ಕೆ ಬರಬೇಕು. ನಿಧಾನ ಕೈ ಕೆಳಗೆ ಬಿಡಬೇಕು. ಇದನ್ನ ಬೇಕಾದ್ರೆ ನೀವು ಮನೆಯಲ್ಲಿ ಇನ್ನೂ ಒಂದ್ಸಲ ಬೇಕಾದ್ರೆ ರಿಪೀಟ್ ಮಾಡ್ಕೋಬಹುದು. ಮಾಡೋರು ಒಂದ್ಸಲ ಮಾಡಿ ತೋರಿಸ್ತಾ ಇದೀವಿ. 2 ಸಲ ಬೇಕಾದ್ರೂ ಮಾಡ್ಕೋಬಹುದು. ಮುಂಚಿನ ವಿಡಿಯೋದಲ್ಲಿ ಲಾಕ್ ಮಾಡಿ ಒಂದ್ಸಲ ಸ್ಟ್ರೆಚ್ ಮಾಡಿ ತೋರಿಸಿದಿನಲ್ಲ ನಂದು, ಅದನ್ನು ಬೇಕಾದ್ರೆ ನೀವು ಮಾಡ್ಕೋಬಹುದು ಪ್ರಾಕ್ಟೀಸ್ ಮಾಡೋರು.